ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓ ಏನತ್ಗೆ ಮಾರ್ನಿಂಗು ಸರ್ಪ್ರೈಸಿಂಗ್ ದ ಕಾಲಿಂಗ್ಸು. ತಾವು ತುಂಬ ದೊಡ್ಡವರಾಗಿದ್ದೀರಲ್ಲ, ಅದಕ್ಕೆ ನನಗೆ ಡೌಟ್, ಟಾಪ್ ಡೌಟ್, ಅದಕ್ಕೆ ಕಾಲ್ ಮಾಡ್ದೆ. ಡೌಟ್ ಟಾಪ್ ಡೌಟ್ ಅಂದ್ರೆ? ನನಗೆ ನಿನ್ನ ಮೇಲೆ ಅನುಮಾನದ ಮೇಲೆ ಅನುಮಾನ ಅಂದೆ. ಏನತ್ಗೆ ಹೇಳ್ತಾ ಇದ್ಯಾ? ಅದ್ಯಾಕಮ್ಮ ತೊದಲುತ್ತಿದ್ಯಾ? ಅನುಮಾನ ಅಂದ ತಕ್ಷಣ ಭಯ ಆಯ್ತಾ? ಅದಕ್ಕೆ ನನ್ನ ಮೇಲೆ ಅನುಮಾನ ಪಡೋ ಅಂಥದ್ದು ಏನಿದೆ? ಸೀನಾ, ಪಿಂಕಿ, ಅದಕ್ಕೆ ಗುಂಡು, ಮಾತು ಬದಲಿಸ್ಬೇಡ ನೀನು. ನಿಮ್ಮಣ್ಣ ಇಲ್ಲಿ ಪ್ರತಿದಿನ ಪ್ರತಿ ಕ್ಷಣ ನನ್ನ ತಂಗಿರ್ ಹೇಗಿದ್ದಾರೋ ಹೇಗೆ ಬದುಕ್ತಿದ್ದಾರೋ ಅಂತ ಯೋಚನೆ ಮಾಡ್ತಿದ್ದಾನೆ. ನೀವುಗಳು ನೋಡಿದ್ರೆ ಇರೋ ವಿಷಯ ಎಲ್ಲ ಮುಚ್ಚಿಡ್ಕೊಂಡು ತ್ಯಾಗ ಮೂರ್ತಿಗಳಾಗಕ್ಕೆ ಹೋಗ್ತಿದ್ದೀರಾ. ಅದೆಲ್ಲ ಸಿನಿಮಾ ಸೀರಿಯಲಲ್ಲೇ ಚಂದ. ನಿಜ ಜೀವನದಲ್ಲಿ ಅದೇನಾಗಿದೆಯೋ ಅಂತ ಹೇಳ್ಕೋಬೇಕು, ಆಗ್ಲೇ ಸಾಂತ್ವನ ಸಿಗೋದು. ಸೀನಂದು ನಿಂದು ಏನಾದರೂ ಪ್ರಾಬ್ಲಮ್ ಇದ್ರೆ ಅದನ್ನ ಹೇಳು. ಸೀನಾ ಪಿಂಕಿ ಏನಾದರೂ ಏನ್ ಯೋಚನೆ ಮಾಡ್ತಿದ್ಯಾ? ಊಟ ಮಾಡು. ಏನು ಹೇಳಿ ಅಕ್ಕ, ಕಷ್ಟದಲ್ಲಿದ್ದಾಗ ಯಾರಾದರೂ ಕೈ ಹಿಡಿದ್ರೆ ಕೂಸಿಗೆ ಅಳನೆ ಬರ್ತದೆ. ನನ್ನ ಗಂಡ ಹಾರ್ಟ್ ಪೇಷಂಟು, ಆಸ್ಪತ್ರೆಗಾಗಿ 2 ತಿಂಗಳಾಗದೆ. ನಮ್ತವ ಉಣ್ಣಕ್ಕೆ ಕಾಸಿಲ್ಲ. ಇನ್ನು ಆಸ್ಪತ್ರೆಗೆ ಎಲ್ಲಿಂದ ಹಾಕನೆ? ದುಡಿತಿದ್ ನನ್ನ ಗಂಡನೇ ಆಸ್ಪತ್ರೆ ಸೇರಿದ್ಮೇಲೆ ನಾನು ಅಲ್ಲಿ ಇಲ್ಲಿ ಮನೆ ಕೆಲಸ ಮಾಡಿಕೊಂಡು ದುಡಿತಾ ಇದ್ದೀನಿ. ಪಾಪ ಅಲ್ವಾ ರಾಣಿ? ದೊರೆ, ಇದ್ರಾಗ ಪಾಪ ಅನ್ನೋದೇನೈತೆ? ಎಲ್ರ ಜೀವನನಾಗೂ ಕಷ್ಟ ಬರ್ತೈತೆ, ಆದರೆ ಕಷ್ಟ ಬಂದಾಗ ಯಾವತ್ತೂ ಕುಗ್ಬಾರ್ದು, ಸುಖ ಬಂದಾಗ ಹಿಗ್ಬಾರ್ದು. ನಿಜಾನಮ್ಮ, ಗಂಡನ್ನು ನೋಡಿಕೊಂಡು ಮನೇನೂ ನೋಡಿಕೊಂಡು ಎಷ್ಟೊಂದು ಕಷ್ಟಪಡ್ತಿದ್ದಾಳೆ ಹುಡುಗಿ. ಯೋಚನೆ ಮಾಡಬೇಡಮ್ಮ, ಖಂಡಿತ ಒಳ್ಳೇದಾಗತ್ತೆ. ಏನಾಯ್ತದ ಏನೋ ಗೊತ್ತಿಲ್ಲ ಅಮ್ಮ. ಎಲ್ಲ ಕೆಲ್ಸಕ್ಕೆ ಹೋದ್ರೂ ಜನ ನನ್ನ ನೋಡೋ ದೃಷ್ಟಿನೇ ಬೇರೆ. ಅದ್ರಾಗೂ ಮನೇಲಿ ಗಂಡ ಇಲ್ಲ ಅಂತ ಗೊತ್ತಾದ್ಮೇಲೆ ತುಂಬಾ ಕೆಟ್ಟದಾಗ ಮಾತಾಡ್ತಾರೆ, ಕೆಟ್ಟದಾಗ ನೋಡ್ತಾರೆ. ಅದು ಒಂದೇ ಭಯ ನಂಗೆ. ಆದ್ರೆ ನೀವೆಲ್ಲ ಇದ್ದೀರಲ್ಲ, ಅದೇ ನನಗೆ ಸಮಾಧಾನ. ನೀನೇನು ಹೆದರ್ಕೋಬೇಡ, ನಿನ್ಗೋಸ್ಕರ ನಾನಿದ್ದೀನಿ. ಅಕಸ್ಮಾತ್ ಈ ಮನೆನಾಗೆ ಯಾವನಾನು ನಿನ್ ಮೈ ಮೇಲೆ ಕೈ ಹಾಕಕ್ ಬರ್ಬೇಕು, ಒಬ್ಬೊಬ್ಬನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಅಲ್ಲ ಮರಾಣಿ, ಒಂದು ವೇಳೆ ಹಾಗೆ ಆಯಿತು ಅಂತ ಇಟ್ಕೊಳ್ಳೋಣ. ನೀನೆಲ್ಲೋ ಇರ್ತೀಯ, ಅವಳೆಲ್ಲೋ ಇರ್ತಾಳೆ, ಅವಾಗೇನು ಮಾಡಬೇಕು? ಅದಕ್ಕೆ ನನ್ನ ಹತ್ರ ಒಂದು ಉಪಾಯ ಐತೆ. ಕಷ್ಟ ಬಂದು ಎದುರಿಗೆ ನಿಂತಾಗ ಆ ಕ್ಷಣ ದಾಟ್ಬೇಕು, ಹೆಂಗನ ಮಾಡಿ ಅಲ್ಲಿಂದ ಹೊರಗೆ ಬರಬೇಕು. ಆಮ್ಯಾಕೆ ಹಬ್ಬ. ನಮ್ಮ ರಾಣಿ ಹೆಂಗ್ ಹೊಡಿತಾಳೆ ಗೊತ್ತಾ? ಡಿಶುಮ್ 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 ಅಂತ. ಅವತ್ತು ತೋಟದ ಮನೆಯಲ್ಲಿ ದೊರೆ, ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ